ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಯಾವ ರೀತಿಯಾಗಿತ್ತು ಇವತ್ತು ಮಂಗಳವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಮಾರ್ಕೆಟ್ ಅಂತ ನೋಡ್ತಾ ಹೋಗೋಣ. ಕ್ಷಮಿಸಿ, ನೆನ್ನೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಇಡೀ ದಿನ ಬಿಸಿ ಇದ್ದಿದ್ದರಿಂದ ಇವತ್ತು ಬೆಳಗ್ಗೆ ವೀಡಿಯೋ ಮಾಡಿದ್ದೆ. ಕೆಲವರು ನೋಡಿರ್ಬೋದು, ಕೆಲವರು ನೋಡ್ತಲೇ ಇರ್ಬೋದು. ಆದರೆ ಎಕ್ಸ್ಪೆಕ್ಟ್ ಮಾಡ್ಕೊಂಡಂಗೆ ಸೆನ್ಸೆಕ್ಸಲ್ಲಿ ಒಂದು ಸಣ್ಣದಾಗಿ ಒಂದು ರೇಂಜ್ ಬೌಂಡ್ ಎಕ್ಸ್ಪೈರಿ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿ ಆಗಲಿಕ್ಕೆ ಸಿಕ್ಕಿದೆ. ಇವತ್ತು ಬ್ಯಾಂಕ್ ನಿಫ್ಟಿ ಒಂದು ಲೆವೆಲ್ನ ಕಾಪಾಡ್ಕೊಳ್ಬೋದಾ ಅಂತ ಇವತ್ತು ಬೆಳಗ್ಗೆ ನಾನು ಕೇಳ್ಬಿಟ್ಟು ಹೋಗಿದೆ. ಯಾಕೆಂದರೆ ಅದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗ್ತಾ ಹೋಗುತ್ತೆ ಮುಂದಕ್ಕೆ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ. ಇವತ್ತು ಅದು ಆಗಿಲ್ಲ, ಅಂದರೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಇವತ್ತು ಬ್ಯಾಂಕಿಂಗ್ ಸ್ಟಾಕ್ಗಳೆಲ್ಲ ಸ್ವಲ್ಪ ನೆಗೆಟಿವ್ ಆಗಿದ್ದಂಗೆ ನೋಡಿದ್ದೀವಿ ನಾವು. ಆದರೆ ಟ್ರೆಂಡ್ 1.68% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50 ಟಾಪ್ ಲೂಸರ್ ಆಗಿತ್ತು. ಗ್ರಾಸಿಮಲ್ಲಿ 3.81% ಬಂದಿದೆ. ನೋಡಿ, ಹೋಲ್ಡಿಂಗ್ ಕಂಪನಿ ಆಗುತ್ತೆ ಇದು. ಅಲ್ಟ್ರಾಟೆಕ್ ಸಿಮೆಂಟಿಂದನೇ ದೊಡ್ಡ ರೆವೆನ್ಯೂ ಸ್ಟ್ರೀಮ್ ಈಗಲೂ ಕೂಡ ಗ್ರಾಸಿಮಿಗೆ ಬರ್ತಾ ಇರೋದು, ಬಿರ್ಲಾ ಗ್ರೂಪಿಂದು. ಸೊ ಗ್ರಾಸಿಮು 3.81% ಅಪ್ ಮೌಂಟ್ ಬಂದಿರೋದ್ರ ಮೂಲಕ ಇವತ್ತು ನಿಫ್ಟಿ 50 ಟಾಪ್ ಗೇನರ್ ಆಗಿದೆ ಆಫ್ಟರ್ ಎ ಲಾಂಗ್ ಟೈಮ್. ಅದೇ ರೀತಿಯಾಗಿ ಟಾಟಾ ಮೋಟರ್ಸು ಹೊಸ ಹ್ಯಾರಿಯರ್ EV ಬಂದಿದೆ, ತುಂಬ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. 4 ವೀಲ್ ಡ್ರೈವ್ ಫಸ್ಟ್ ಟೈಮ್ ಇನ್ ಇಂಡಿಯಾ ಒಂದು EV ಕಾರ್ನ ತೊಗೊಂಬಂದಿದ್ದಾರಲ್ವ. ಜುಲೈಯಿಂದ ಏನೋ ಪ್ರೀ ಬುಕ್ಕಿಂಗ್ ಶುರು ಆಗುತ್ತೆ. ಸೊ ದೊಡ್ಡ ರೆವೆನ್ಯೂ ಕ್ರಿಯೇಟ್ ಮಾಡ್ಬೋದು ಅಂತ ಒಂದು ಹೋಪ್ಸ್ ಇದೆ ಈ ಕಾರು. ನೋಡೋಣ ಏನು ಮಾಡುತ್ತೆ ಟಾಟಾ ಮೋಟರ್ಸಿಗೆ ಅಂತ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನಾವು ನೋಡ್ತಾ ಬರ್ತದೆ. ಇವತ್ತು ರಿಯಲ್ ಎಸ್ಟೇಟ್ ಸ್ಟಾಕ್ಸ್ಗಳೆಲ್ಲ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಆದಂಗೆ ಇತ್ತು. ಲೋಧಾ ಗ್ರೂಪು, DLF ನೋಡಿ, ಮೊನ್ನೆ ಒಂದು ಡೇಟಾ ಕೂಡ ಬಂದಿತ್ತು. ಮುಂಬೈ ಈ ಥರ ಪ್ರದೇಶದಲ್ಲಿ ಅಲ್ಲದಲ್ಲೇ ಇರುವಂಥದ್ದು, ಅಂದರೆ ಬೆಂಗಳೂರು, ಡೆಲ್ಲಿ, ಇಲ್ಲ ಈಗ ಪೂರ್ವಾಂಕರ ಅನ್ನೋದು ಬೆಂಗಳೂರು ಬೇಸ್ಡ್ ರಿಯಲ್ ಎಸ್ಟೇಟ್ ಕಂಪನಿ. DLF ಅನ್ನೋದು ಇದು ಡೆಲ್ಲಿ, NCR ಆ ರೀಜನಲ್ಲಿರುವಂಥದ್ದು. ಇವರೆಲ್ಲರೂ ಕೂಡ ಮುಂಬೈನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ. ಯಾಕಂದರೆ ಗೊತ್ತಿದೆ ನಿಮಗೆ ಬೆಲೆಗಳು ಎಷ್ಟಿದೆ ಅಂತ. ಇಲ್ಲೂ ಏನು ಕಮ್ಮಿ ಇಲ್ಲ ಇವಾಗ ಬೆಂಗಳೂರಲ್ಲೂ, ಬಟ್ ಹೇಳಿದ್ದು. ಸೊ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ಗಳೆಲ್ಲ ಇವತ್ತು ಒಂದು ಸೆಲ್ ಆಫ್ ಬಂದಿರೋದು ನೋಡಲಿಕ್ಕೆ ಬಂದಿದೆ. ಇನ್ಶೂರೆನ್ಸ್ ಡೇಟಾದಲ್ಲಿ ನಾನು ನೋಡಿದಾಗ HDFCದು ಮತ್ತು SBI ಲೈಫ್ ಇನ್ಶೂರೆನ್ಸ್ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದೆ. ಎರಡೂ ಕೂಡ ನಿಫ್ಟಿ 50 ಇರುವಂಥ ಕಂಪನಿಗಳು. ಅದಾನಿ ಗ್ರೂಪು ಇವತ್ತು ಜೋರಾಗಿ ಪಾಸಿಟಿವ್ ಆಗಿದ್ದಂಗಿತ್ತು. ಏನು ಕತೆ ಗೊಂದಿಲ್ಲ. ಅದಾನಿ ಪವರಲ್ಲಿ 5% ಅಪ್ ಮೌಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನೋಡ್ತಾ ಬರೋದಾದರೆ ಲೋಧಾ ಗ್ರೂಪು 2.93% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಇದ್ರೆ. ಅದೇ ರೀತಿಯಾಗಿ ಓವರಾಲ್ ನಿಫ್ಟಿ ಯಾವ ರೀತಿಯಾಗಿತ್ತು ಅಂದರೆ ನೋಡಿ, ಈಗ ಈ ವೀಕನ್ನಂತೂ ಶುರು ಮಾಡಿಬಿಡುತ್ತಲ್ವ. ಈಗ ಸೋಮವಾರದಿಂದ ಏನಂತ ಶುರು ಮಾಡಿದೆ, ಈ ಝೋನಿಂದ ಆಚೆ ಅಂತ ಶುರು ಮಾಡಿದೆ. ಈಗ ಪ್ರಶ್ನೆ ಇರುವಂಥದ್ದು, ಈ ವೀಕ್ ಮುಗಿಯೋಷ್ಟೊತ್ತಿಗೆ ಈ ಝೋನ್ನ ನಾವು ಉಳಿಸ್ಕೊಂತೀವ ಅಥವಾ ತಿರ್ಗಾ ಒಳಗಡೆ ಬರ್ತೀವ ಅಂತ. ಅದು ಎಕ್ಸ್ಪೈರಿ ದಿನ ಡಿಸೈಡ್ ಆಗ್ತಾ ಹೋಗ್ಬೋದು ನಿಫ್ಟಿನಲ್ಲಿ. ಸೊ ನೆನ್ನೆನೂ ಕೂಡ ಫ್ಲಾಟ್ ಡೇ, ಇವತ್ತು ಕೂಡ ಫ್ಲಾಟ್ ಡೇ ಹಾಗೆ ನಡೀತಾ ಇದೆ. ಇವತ್ತು ಏನು ದೊಡ್ಡದಾಗಿ ಸೆಲ್ಲಿಂಗ್ ಬಂತು ಹಂಗಾರೆ ನೆಗೆಟಿವ್ ಆಗಿ ಹೋಗಬೇಕು ಅನ್ನೋ ಥರ ಏನಾದ್ರು ಮಾರ್ಕೆಟ್ ಸೆಂಟಿಮೆಂಟ್ ಕೊಟ್ಟಿದೆಯಾ? ಇಲ್ಲ. ಯಾಕೆಂದರೆ ನೋಡಿ, ಈ ರೇಂಜ್ ಏನಿತ್ತು, ಈ ಒಂದು ಝೋನ್ ಏನಿತ್ತು ಅದಕ್ಕಿಂತ ಮೇಲ್ಗಡೆನೇ ಇದೆ ಅಲ್ವಾ. ಹಿಂಗಾದ್ರೂ ಹಾಕೋಬೋದು, ಏನೇ ಅಂದ್ರೂ 25,000ದಲ್ಲಿ ಸಪೋರ್ಟ್ ಇದೆ. ಸೊ 25,000 ಸಪೋರ್ಟ್ ಆಗಿ ಆಗೇ ಆಗುತ್ತೆ ನಿಫ್ಟಿಗೆ. ಸೊ ನೋಡೋಣ ಅಲ್ಲಿಂದ ವಾಪಸ್ ಬೌನ್ಸ್ ಆಗಕ್ಕೆ ನೋಡುತ್ತಾ ಅಥವಾ ಇಲ್ಲಿ ಇನ್ನೊಂದು ಪಾಸ್ ಮಾಡುತ್ತಾ, ಈ ಝೋನ್ ಒಳಗಡೆ ಬರುತ್ತಾ, 3 ಪಾಸಿಬಿಲಿಟಿ ಇದೆ. ಸೊ ನಾಳೆ ಯಾವುದೇ ಕಡೆ ತಗೊಳ್ಳೋ ಥರ ಸಿಚುವೇಶನ್ನು ಮಾರ್ಕೆಟು ಇನ್ನೂ ಡಿಸೈಡಿವ್ ಆಗಿ ಹೇಳಿಲ್ಲ. ಇಂಡಿಯಾ ವಿಕ್ಸು ಇವತ್ತು ಮತ್ತೆ ಫರ್ದರ್ ಕೆಳಗಡೆ ಬಂದಿದೆ, ವಿಚ್ ಈಸ್ ಎ ಪಾಸಿಟಿವ್ ಸೈನ್. 14-10 ಬಂದಿರುವಂಥದ್ದು ಇಂಡಿಯಾ ವಿಕ್ಸು. ಮಾರ್ಕೆಟು ಮೇಲೆ ಹೋಗೋಕ್ಕೆ ರೆಡಿ ಇದೆ ಅನ್ನೋದಕ್ಕೆ ಹೇಳೋ ಥರ ಸೂಚಕ. ಆದರೆ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಜಸ್ಟ್ ಇವತ್ತು ಬೆಳಗ್ಗೆ ಮಾತಾಡಿದಲ್ವಾ, ಇವತ್ತು ಬೆಳಗ್ಗೆ ನೆನ್ನೆ ಮರ್ತೋಯ್ತು ನನಗೆ. ಇದು ಹಿಂದೆ ಹೋಗದಲ್ಲೇ ಇರುವಂಥ ಝೋನು, ಅಲ್ಲಿ ಹುಷಾರಾಗಿ ಕಾಲಿಡಬೇಕು, ಎಲ್ಲಿ ಬೇಕಾದರೂ ಏನು ಬೇಕಾದ್ರೂ ಮುಳ್ಳು ಚುಚ್ಚಬೋದು ನಮಗೆ ಅಂತ. ಅದೇ ರೀತಿ ಆಗಿದೆ ಇವಾಗ. ಆದರೆ ಆ ಟೈಮಲ್ಲಿ ಒಂದು ಆಲ್ ಟೈಮ್ ಹೈ 57,000 ರೌಂಡ್ ಲೆವೆಲ್ಲು. ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂತಲ್ಲಿ ಇನ್ನೆಲ್ಲಿ ಮಾಡ್ಕೊತಾರೆ, ಅಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ನೋಡಿ, ಜೋರಾಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಯಿತು ಅಂದ್ರೂ ಕೂಡ ಎಲ್ಲಿ ತನಕ ಇವಾಗ ನೋಡಿ, ಈಗ ಮೇಲ್ಗಡೆ ಹೋದಂಗೂ ಈಗ ನಿನ್ನೆ ತನಕ 54,000 ಸಪೋರ್ಟು ಅಂತ ಇದ್ವಿ ಅಲ್ವಾ. ಈಗ ಒಂದು 2 ವಾರ ಇಲ್ಲಿ ಸಸ್ಟೇನ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಆ ಸಪೋರ್ಟ್ ನೆಕ್ಸ್ಟ್ ಎಲ್ಲಿಗೆ ಜಂಪ್ ಆಗುತ್ತೆ, 55,000ಕ್ಕೆ ಜಂಪ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಒಂದು ಈ ವರ್ಟಿಕಲ್ ಈ ಥರ ಇನ್ಕ್ಲೈನ್ಡ್ ಆಗಿರೋ ಟ್ರೆಂಡ್ ಲೈನ್ ಇದೆ, ಅದರ ರೆಫರೆನ್ಸ್ ಪಾಯಿಂಟ್ಗಳು ಕೂಡ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಜೊತೆಗೆ ಸಪೋರ್ಟ್ ಪಾಯಿಂಟ್ಗಳು ಕೂಡ ನೋಡಿ, ಇಲ್ಲೂ ಒಂದು ಬೇಸ್ ಮಾಡೇ ಹೋಗಿರೋಂಥದ್ದು, ಇಲ್ಲೇನು ಸುಮ್ಮನೆ ಹೋಗಿಲ್ಲ, 4-5 ವಾರ ನಿಂತುಬಿಟ್ಟೆ ಹೋಗಿರೋಂಥದ್ದು. ಸೊ ನೆಕ್ಸ್ಟ್ ಬೇಸ್ ಪಾಯಿಂಟ್ 55,000 ಆಗುತ್ತಲ್ವಾ. ಆ ರೀತಿಯಾಗಿ ಮಾರ್ಕೆಟು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನಲ್ಲಿ ವರ್ಕ್ ಆಗ್ತಾ ಇರುತ್ತೆ. ನೋಡೋಣ, ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ಪಾಸಿಟಿವ್. RBI ಇಂದ ಬಂದಿರುವಂಥ ನ್ಯೂಸ್ ಎಲ್ಲದೂ ಕೂಡ ಪಾಸಿಟಿವ್. ಕೆಲವರು HDFC ಬ್ಯಾಂಕ್ CEO ಬಗ್ಗೆ ಒಂದಿಷ್ಟು ಅಲಿಗೇಷನ್ ಬಂದಿದೆ, ಸತೀಶ್ ಜಗದೀಶನ್ ಅಲ್ವಾ, ಅವ್ರ ಬಗ್ಗೆ ಬಂದಿದೆ ಅಂತ ಹೇಳಿದ್ರಿ. ನೋಡಿ, ಒಂದು ಟ್ರಸ್ಟು ಒಂದು ಹೊಣೆನ ಹೊರಿಸಿದ್ದಾರೆ. ಆ ಟ್ರಸ್ಟಿನ ಫೌಂಡರು ಕೂಡ ತೀರ್ಕೊಳ್ಳೋಕ್ಕೆ ಇವರು ಬ್ರೈಬ್ ಕೇಳಿದ್ರು, ಲಂಚ ಕೇಳಿದ್ರು, ಈ ಥರ ಇದೆಲ್ಲ ಆಯಿತು, ಅವರು ಮಾನಸಿಕ ನೊಂದು ಈ ಥರ ಎಲ್ಲ ಆಯಿತು ಅಂತ ಒಂದು ಅಲಿಗೇಷನ್ ಮಾಡಿದ್ದಾರೆ. ಅದಕ್ಕೆ HDFC ಬ್ಯಾಂಕ್ ಕಡೆಯಿಂದ ಇದು ಕಂಪ್ಲೀಟಾಗಿ ಇದು ಸುಳ್ಳು ಮಾಹಿತಿ ಇದೆ, ನಮ್ಮ CEO ಘನತೆಗೆ ಧಕ್ಕ ತರುವಂಥ ಒಂದು ಕೆಲಸ ಆಗಿದೆ, ನಾವು ಕೂಡ ಲೀಗಲ್ ಆ್ಯಕ್ಷನ್ ತಗೊತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಮಾರ್ಕೆಟ್ ಅಷ್ಟೊಂದು ಅದಕ್ಕೆ ಬೆಲೆ ಕೊಟ್ಟಿಲ್ಲ. ಬಟ್ ನೋಡೋಣ, ಅದೇನಾದ್ರು ಪ್ರೂವ್ ಆಯಿತು ಅಂದರೆ ಖಂಡಿತವಾಗ್ಲೂ ಒಂದು ಇಂಪ್ಯಾಕ್ಟ್ನ ಬೀಳ್ತಾ ಹೋಗುತ್ತೆ ಅದು. ಜೊತೆಗೆ ಅದ್ರ ಜೊತೆಗೆ ಅಂತ ನಾವು ನೋಡ್ತಾ ಬರೆದ್ರೆ ICICI ಬ್ಯಾಂಕಿಂದ, ICICI ಬ್ಯಾಂಕಲ್ಲಿ ಯಾರೊಬ್ಬರು ಮ್ಯಾನೇಜರು ಪರ್ಸ್ನಲ್ ಆ್ಯಕ್ಸೆಸ್ನ ತೊಗೊಂಡು ಕ್ರೆಡಿಟು ಇದಕ್ಕೆಲ್ಲ ಅಪ್ಲೈ ಮಾಡಿರ್ತಾರಲ್ಲ ಲೋನು, ಅದ್ರದ್ದು ಆ ದುಡ್ಡನ್ನು ಉಪಯೋಗಿಸ್ಕೊಂಡು ಅವರೇನೋ ಮತ್ತೆ ವಾಪಸ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡಿ ಅದು ಲಾಸ್ ಆಗಿ ಅದನ್ನು ಮುಚ್ಚಾಕೇನೋ ಮಾಡಿದ್ರು ಅಂತ ಈ ಥರ ಎಲ್ಲ ಬಂದಿತ್ತು. ನೋಡಿ, ಈ ಥರದ್ದು 1-2 ಅಲಿಗೇಷನ್ ಬರ್ತಾ ಇರುತ್ತೆ. ಬಟ್ ಆಸ್ ಎ ಹೋಲ್ ಬ್ಯಾಂಕ್ ಮೇಲೆ ಅಥವಾ CEO ಲೆವೆಲ್ ಈ ಥರ ಏನಾದ್ರು ಅಲಿಗೇಷನ್ ಬಂದರೆ ಖಂಡಿತ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ಸ್, ಒಬ್ಬರು ಕೇಳಿದ್ರು ನೋಡಿ, ಆ ಥರ ಸ್ಪೆಸಿಫಿಕ್ ನ್ಯೂಸ್ ಹೇಳಿದ್ರೆ ಅದೇನಿದೆ ಅಂತ ನಾನು ಕೂಡ ನೋಡ್ಕೊಂಡ್ಬರ್ಬೋದು. ಎಲ್ಲ ನ್ಯೂಸನ್ನು ನೋಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಫಸ್ಟ್ ಆಫ್ ಆಲ್ ನ್ಯೂಸ್ ಸೆಗ್ಮೆಂಟ್ ಅಂತಲೇ ಮಾತಾಡ್ತಾ ಇರಲಿಲ್ಲ ನಾವು
ಮೊದಲು. ಬಟ್ ಇವಾಗ ನ್ಯೂಸ್ ಬಿಟ್ಟು ಬೇರೆ ಏನೂ ಮಾತಾಡೋಂಗಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡಬೇಕಾದ್ರೆ ಅದನ್ನೇ ಮಾತಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಅಂತ ನೋಡ್ತಾ ಬರೋದಾದ್ರೆ ಅದು ಕೂಡ ಆಲ್ ಟೈಮ್ ಹೈ ಹತ್ತಿರ ಬಂದು ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗೋ ಥರ ಬಂದಿದೆ. 13,400 ಲೆವೆಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗೋ ಥರ ಆಗಿದೆ. ನೋಡೋಣ ಈ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ನೋಡಿ ಈ ಥರ ಟೈಮಲ್ಲಿ ಒಂದು ಚಾನ್ಸ್ನ ತೊಗೋಬೋದು. ಯಾರಾದರೂ ಶಾರ್ಟಿಂಗ್ ಮಾಡಬೇಕು ಆ ಥರ ಮಾಡ್ತೀರಾ ಅಂತಂದ್ರು. ಯಾಕೆಂದರೆ ಇದು ಒಂದು ಆಫ್ಟರ್ ಲಾಂಗ್ ಟೈಮ್ ಒಂದು ಆಲ್ ಟೈಮ್ ಹೈ ಬಂದಿರೋದು, ಹೋದ ವರ್ಷ ಆದಮೇಲೆ ಬಂದಿರುವಂಥದ್ದು. ಸೊ ಖಂಡಿತ ಆಫ್ಟರ್ ಲಾಂಗ್ ಟೈಮ್ ಆದರೆ ಅದಕ್ಕೆ ಒಂದು ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಯಿತು ಅಂದರೆ ಅದು ಬ್ರೇಕ್ಔಟ್ ಆಗೋ ಸಾಧ್ಯತೆ ಇರುತ್ತೆ. ಜೊತೆಗೆ ಇಮಿಡಿಯೇಟ್ ಲಾಸ್ಟ್ ಇಯರ್ ಆಗಿದ್ಬಿಟ್ರೆ ಇವಾಗಲೇ ಮಿಡ್ ಕ್ಯಾಪ್ ನಿಫ್ಟಿ ಈ ಲೆವೆಲ್ನ ಬಂದು ಟೆಸ್ಟ್ ಮಾಡ್ತಾರಂಥದ್ದಲ್ವಾ. ಸೊ ಖಂಡಿತ ಆಗಲಿ ಅದೊಂದು ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಆಗಿರುತ್ತೆ. ಅದನ್ನೇ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಅಟೆಂಪ್ಟ್ ಕೂಡ ಮಾಡ್ತಾ ಹೋಗ್ಬೋದು. ಸೊ ಅದೊಂಥರ ಆ ಟೈಮಲ್ಲಿ ಒಂದು ರಿಸ್ಕ್ ಟು ರಿವಾರ್ಡ್ ಚೆನ್ನಾಗಿ ಕೂತ್ಕೊಳುತ್ತೆ. ಯಾವಾಗ ಮಾರ್ಕೆಟು ಹಿಂದೆ ಮಾಡಿರೋಂಥ ರೆಫರೆನ್ಸಿಗೆ ಬರುತ್ತೆ ಈ ಥರ ಎಲ್ಲ ಆದಾಗ ಆ ಥರ ನೋಡ್ಕೊತ ಹೋಗ್ಬೋದು. ವಿಕ್ಸ್ ಆಲ್ರೆಡಿ ಕೆಳಗಡೆ ಬಿದ್ದಿದೆ. ಗೋಲ್ಡು ಇನ್ನೂ ಕೂಡ ಆ ಝೋನ್ನ ಬಿಟ್ಕೊಟ್ಟಿಲ್ಲ. ಗೋಲ್ಡ್ ನೋಡಿ, ಗೋಲ್ಡ್ ಕೆಳಗಡೆ ಬಂದುಬಿಟ್ಟಿದ್ರೆ ಆರಾಮಾಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು ಅಂತ ಅನ್ಬೋದಿತ್ತು. ಬಟ್ ಗೋಲ್ಡಲ್ಲಿ ಇನ್ನೂ ಯಾಕೆ ಇಷ್ಟು ಜನ ಕಾನ್ಫಿಡೆನ್ಸ್ ತೋರಿಸ್ತಾ ಇದ್ದಾರೆ ಅನ್ನೋದು ಇವಾಗ ಇಂಪಾರ್ಟೆಂಟ್ ಸುದ್ದಿ. ನಮ್ಮದು ಒಂದೇ ಅಲ್ಲ, ಇದು ಗ್ಲೋಬಲ್ ಕಮ್ಯುನಿಟಿ ಅಲ್ವಾ, ಯಾವುದು ಗೋಲ್ಡು. ಸೊ ವರ್ಲ್ಡ್ ವೈಡ್ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಡಿಪೆಂಡಿಂಗ್ ಅಪಾನ್ ಡಿಫ್ರೆಂಟ್ ಸೆಂಟಿಮೆಂಟ್. ಈಗ 3 ವರ್ಷದಲ್ಲೇ ಇಷ್ಟು ದೊಡ್ಡ ದಾಳಿ ಮಾಡಿರಲಿಲ್ಲ ರಷ್ಯಾ ನಮ್ಮ ಮೇಲೆ ಅಂತ ಉಕ್ರೇನ್ ಹೇಳಿದೆ. ಸೊ ಅಷ್ಟೊಂದು ದೊಡ್ಡ ಡ್ರೋನ್ಗಳನ್ನು ಕಳಿಸಿ ಅಟ್ಯಾಕ್ ಮಾಡಿದ್ದಾರೆ ಅಂತ. ನೋಡೋಣ ಅದೆಲ್ಲ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಬಟ್ ಆಲ್ರೆಡಿ 3 ವರ್ಷದಿಂದ ಯುದ್ಧ ನಡೀತಾನೆ ಇದೆ ರಷ್ಯಾದ ಯುಕ್ರೇನ್, ನಿಮ್ಗೆ ಗೊತ್ತಿರಬೇಕು ಅದು. ಅದೇ ರೀತಿಯಾಗಿ ಸಿಲ್ವರಲ್ಲಿ ಕೂಡ ಒಂದು ಆಲ್ ಟೈಮ್ ಹೈಲಿ ಒಂದು ಪಾಸ್ ಆಗಿರೋದು ಕಾಣಿಸ್ತಾ ಇದೆ. ಡೈಲಿ ಕ್ಯಾಂಡಲ್ಲಿ 1,07,000 ಇದು ನೋಡಿ ಒಳ್ಳೆ ರ್ಯಾಲಿ ಆಗಿದೆ. ಇವಾಗ ಒಂದು ಸಣ್ಣದಾಗಿ ಒಂದು ಕರೆಕ್ಷನ್ ಬಂದರೂ ಆಶ್ಚರ್ಯ ಇಲ್ಲ. ತಿರ್ಗಾ 1,02,000 ಈ ಲೆವೆಲ್ನ ಟೆಸ್ಟ್ ಮಾಡಿ ಸಿಲ್ವರ್ ಮತ್ತೆ ಬೌನ್ಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಹೋಗ್ಬೋದು ಸಿಲ್ವರಲ್ಲೂ ಕೂಡ. ಅದೇ ರೀತಿಯಾಗಿ USD INR ಸ್ವಲ್ಪ ಕೆಳಗಡೆ ಬರ್ತಾ ಇದೆ. ಇದು ಕೆಳಗಡೆ ಬಂದಷ್ಟು ಬ್ಯಾಂಕ್ ನಿಫ್ಟಿಗೆ ಒಳ್ಳೆಯದು. ನೋಡೋಣ ಇದು ಕೆಳಗಡೆ ಬರುತ್ತಾ ಅಥವಾ ಈ ಒಂದು ಏನು ಚಾನಲ್ ಮಾಡ್ಕೊಂಡು ಹೋಗ್ತಾ ಇದೆ ಆ ಚಾನಲ್ನಲ್ಲಿ ಹಾಗೆ ಉಳಿಸ್ಕೊಂಡು ಇನ್ನೂ ಒಂದು ಹೈಯರ್ ಮೇಲ್ಗಡೆನೇ ತೊಗೊಂಡು ಹೋಗ್ತಾರೆ ಅಂತ. ಬಟ್ 86 ಅನ್ನೋದು ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸು ಆ ಝೋನಿಗೆ ಬಂದಿದೆ. ಈಗ ಬ್ರೇಕ್ಔಟ ಮತ್ತು ಒಂದು ಕೆಳಗಡೆನ ಏನು ಅನ್ನೋದನ್ನು ಡಿಸೈಡ್ ಮಾಡ್ತಾ ಹೋಗಬೇಕು. ಅದಲ್ಲದೆ ಕ್ರೂಡ್ ಆಯಿಲು ಒಂದು ಮ್ಯಾಸಿವ್ ಬ್ರೇಕ್ಔಟ್ ಮಾತಾಡ್ತಾ ಇದ್ವಿ, ಬಂತು ನೋಡಿ ಬ್ರೇಕ್ಔಟು 5,600 ಟಚ್ ಮಾಡೇ ಬಿಡ್ತು ಕ್ರೂಡ್ ಆಯಿಲು. ಈಗ ಇದನ್ನ ಸಸ್ಟೈನ್ ಆಗಿ ಮೇಲ್ಗಡೆ ಹೋಗುತ್ತಾ ಇಲ್ವಾ ಅನ್ನೋದು. ನಿನ್ನೆ ಕೂಡ ಡೋಜಿನಲ್ಲಿ ಮುಗಿಸಿತು, ಇವತ್ತು ಕೂಡ ಇಡೀ ದಿನ ಡೋಜಿನಲ್ಲಿ ಮುಗಿಸಿದೆ. ಅಕಸ್ಮಾತ್ ಈ ಬ್ರೇಕ್ಔಟ್ ಏನಾದ್ರು ಪಾಸಿಬಲ್ ಆಯಿತು ಅಂದರೆ ಏನು ಹೇಳುತ್ತೆ ಥಿಯರಿ ನಾವು ಮಾತಾಡೋಕ್ಕೆ ಏನಂತೆ ಅಲ್ವಾ. ಸೊ ಥಿಯರಿನಲ್ಲಿ ಏನು ಹೇಳುತ್ತೆ, ಇನ್ವರ್ಸ್ H&S ಪ್ಯಾಟರ್ನು ಇಲ್ಲಿದೆ ನೋಡಿ. ಇಲ್ಲಿ ಒಂದು ಶೋಲ್ಡರ್ ಆಗಿದೆ, ಇಲ್ಲಿ ಒಂದು ಹೆಡ್ ಆಗಿದೆ, ಇಲ್ಲೊಂದು ಶೋಲ್ಡರ್ ಆಗಿದೆ. ಬ್ರೇಕ್ಔಟ್ ಬಂದರೆ ಇಷ್ಟು ದೊಡ್ಡ ಒಂದು ಬ್ರೇಕ್ಔಟ್ ಬರಬೇಕು ಅಂತ ಥಿಯರಿ ಹೇಳುತ್ತೆ. ಬಟ್ 5,600 ಕಮ್ಮಿ ರೆಸಿಸ್ಟೆನ್ಸ್ ಅಲ್ಲ, ಆದ್ರೂ ಕೂಡ ಮೇಲೆ ಹೋದರೆ ಎಲ್ಲಿಗೆ ಹೋಗ್ಬೋದು, ಅವಾಗ 6,000 ಲೆವೆಲ್ ತನಕ ಕ್ರೂಡು ಹೋಗ್ಬೋದು. ಇದೇನಾದ್ರು ಸಸ್ಟೈನ್ ಆಯಿತು ಈ ಥಿಯರಿ ಅಂದರೆ. ಅದಾದರೆ ನೋಡೋಣಂತೆ, ಇಲ್ಲ ಅಂದರೆ ನೋಡೋಣ. ಯಾರಾದರೂ ಚಾನ್ಸ್ ತೊಗೋಬೇಕು ಅಂದರೆ ಇವತ್ತೇನಾದ್ರು 5,600 ಮೇಲ್ಗಡೆ ಕ್ಲೋಸಿಂಗ್ ಆಯಿತು ಅಂದರೆ ವಿಚ್ ಇಸ್ 100 ಡೇ ಮೂವಿಂಗ್ ಆ್ಯಾವ್ರೇಜ್ ಲೆವೆಲು ಕೂಡ ಅದ್ರ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ ನೀವು ಅದನ್ನೇ ಸ್ಟಾಪ್ ಲಾಸ್ ಆಗಿಟ್ಕೊಂಡು ಅಟೆಂಡರ್ನ ಮಾಡ್ತಾ ಹೋಗ್ಬೋದು. ಸ್ಮಾಲ್ ಸ್ಟಾಪ್ ಲಾಸ್ ಆಗಿರುತ್ತೆ, ಒಳ್ಳೆ ಟ್ರೇಡು ಸಿಗುವಂಥ ಸಾಧ್ಯತೆ ಇದೆ ಬ್ರೇಕ್ಔಟ್ ಆದರೆ. ಅದೇ ರೀತಿಯಾಗಿ ಕಾಪರು ಕೂಡ 880 ಲೆವೆಲಲ್ಲಿ ದೊಡ್ಡ ಪಾಸ್ನ ಮಾಡ್ತಾ ಇದೆ. ಇಲ್ಲಿ ಒಂದು 3-4 ದಿನದಿಂದ ಇಲ್ಲೇ ನಿಂತ್ಕೊಂಡಿದೆ. ನೋಡೋಣ ಇದಕ್ಕೆ ಬ್ರೇಕ್ಔಟ್ ಬಂತು ಅಂತಂದರೆ ನಾವು 900 ತನಕ ಅಟೆಂಡ್ ಮಾಡ್ತಾ ಹೋಗ್ಬೋದು. ತುಂಬ ವಾಲೆಟೈಲ್ ಆಗಿರುತ್ತೆ ನೋಡಿ ಕಾಪರು. ಒಂದು ಯೂನಿಟಿಗೆ 2,250 ಪಾಯಿಂಟ್ಸ್ ಚೇಂಜಸ್ ಆಗುತ್ತೆ ಹೋಗುತ್ತೆ ಕಾಪರ್. ವೆರಿ ವಾಲೆಟೈಲ್ ಆ್ಯಂಡ್ ವೆರಿ ಲೋ ಲಿಕ್ವಿಡಿಟಿ ಆಲ್ಸೋ. ಸೊ ಹುಷಾರಾಗಿ ನೋಡ್ಕೊಂಡ್ರು ಟ್ರೇಡ್ ಮಾಡಬೇಕಾದ್ರೂ ಇದೆಲ್ಲ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ ಮಿನಿ ಅಂತ ಸಿಗುತ್ತೆ, ಆ ಮಿನಿ ಅನ್ನೋದು ಕೂಡ ಟ್ರೈ ಮಾಡ್ಬೋದು. ಇದೆಲ್ಲ ಏನು ಅಡ್ವಾಂಟೇಜ್ ಅಂದರೆ ರಾತ್ರಿ 11:30 ತನಕ ಓಪನ್ ಇರುತ್ತೆ. ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಬಗ್ಗೆ ನೀವು ಒಂದು ಸೆಗ್ಮೆಂಟ್ ಆನ್ ಮಾಡ್ಕೋಬೇಕಾಗಿರುತ್ತೆ. ಬೈ ಡಿಫಾಲ್ಟ್ ಆನ್ ಆಗಿರೋದಿಲ್ಲ ಸುಮಾರು ಬ್ರೋಕರ್ಗಳಲ್ಲಿ. ಅದನ್ನ ಆನ್ ಮಾಡ್ಕೊಂಡ್ರೆ ನೀವು ಕಮಾಡಿಟಿ ಮಾರ್ಕೆಟಲ್ಲೂ ಕೂಡ ಟ್ರೇಡ್ ಮಾಡ್ಬೋದು. ಯಾರಾದರೂ ಬೆಳಗ್ಗೆ ಹೊತ್ತು ಕೆಲಸದಲ್ಲಿ ಬಿಸಿ ಇದೆ, ಆಗದೇ ಇಲ್ಲ ಮಾರ್ಕೆಟ್ ನೋಡೋಕ್ಕೆ ಅಂದರೆ ಸಂಜೆ ಮಾಡ್ಬೋದು. ಆದರೆ ಬ್ಯಾಂಕ್ ನಿಫ್ಟಿ ಅಷ್ಟು ನಿಮಗೆ ವಾಲ್ಯೂಮಲ್ಲೂ ಕೂಡ ಅಷ್ಟು ಜಾಸ್ತಿ ಸಿಗೋದಿಲ್ಲ. ಜೊತೆಗೆ ಕ್ರೂಡು ನ್ಯಾಚುರಲ್ ಗ್ಯಾಸಲ್ಲಿ ಸ್ವಲ್ಪ ವಾಲ್ಯೂಮ್ ಚೆನ್ನಾಗಿರುತ್ತೆ. ಬಟ್ ಬೇರೆ ಕಮ್ಯುನಿಟಿ ಎಲ್ಲ ಅಷ್ಟೊಂದು ದೊಡ್ಡ ವಾಲ್ಯೂಮ್ ಇರೋದಿಲ್ಲ, ವಾಲಟಿಲಿಟಿ ಸಿಕ್ಕಾಪಟ್ಟೆ ಇರುತ್ತೆ. ಮತ್ತು ಕಾಂಟ್ರಾಕ್ಟ್ ಸೈಜುಗಳು ಕೂಡ ಡಿಫ್ರೆಂಟು. ಹುಷಾರಾಗಿ ನೋಡಿಕೊಂಡು ಟ್ರೇಡ್ ಮಾಡಬೇಕಾದ್ರೆ ಕಮ್ಯುನಿಟಿನಲ್ಲಿ ಮಾಡ್ತಾ ಇದ್ದಾರೆ ಅಂದರೆ. ಬಟ್ ಸಿನ್ಸ್ ಜಾಸ್ತಿ ಏನು ಒಂದನ್ನು ಡೀಪಾಗಿ ಮಾತಾಡ್ತಾ ಇಲ್ಲ ಇರೋದಿಲ್ಲ, ಸ್ಟಾಕ್ ಸ್ಪೆಸಿಫಿಕ್ ಮಾತಾಡೋಂಗಿಲ್ವಲ್ಲ, ಅದಕ್ಕೋಸ್ಕರ ಎಲ್ಲ ಇಂಡೆಕ್ಸ್ಗಳನ್ನು ಕೂಡ ನಾವು ಮಾತಾಡ್ತಾ ಬರ್ತೀವಿ. ಸೊ ಹೀಗೆ ಅಂದಾಗ ನೆನಪಾಯಿತು, ನಾವು ಯಾವುದು ಡಿಫೆನ್ಸ್ ಸೆಗ್ಮೆಂಟಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ಬೋದು ಅಂತ ನಾವು ಮಾತಾಡ್ಕೊಂಡಿದ್ವಿ ಅಲ್ವಾ. ಸೊ ಅದೊಂದ್ಸಲ ನೋಡ್ಕೊಂಬಂದ್ಬೋಣ. ನಿಫ್ಟಿ ಡಿಫೆನ್ಸ್ ಏನಾಗಿದೆ, ಏನಾರು ಅಲ್ಲಿ ಕರೆಕ್ಷನ್ ಬರೋಕ್ಕೆ ಶುರು ಆಯಿತಾ, ಏನಾಯಿತು ಅಂತ ನೋಡೋಣ. ನೋಡಿ ಒಂದು ಪಾಸ್ ಆಗಿತ್ತು, ಕರೆಕ್ಷನ್ ಆಗೋಕ್ಕೆ ಅಟೆಂಡ್ ಮಾಡಿದ್ದು ನಿಜ, ಬಟ್ ಆದರೆ ಅಲ್ಲೇ ನಿಂತಿದೆ. ಸೊ ವೀಕ್ಲಿ ಕ್ಯಾಂಡಲ್ ಅಂತ ನೋಡ್ತಾ ಬರೋದಾದರೆ ಈ ವೀಕು ಯಾವ ರೀತಿ ಕ್ಲೋಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ ಲಾಸ್ಟ್ ವೀಕು 9,200 ಒಂದು ಜೋರಾಗಿ ಪುಲ್ ಬ್ಯಾಕ್ ಆಗಿದೆ, ಕರೆಕ್ಟಾ. ಈ ವೀಕ್ ಏನಾದರೂ ಈ ಗ್ರೀನ್ ಕ್ಯಾಂಡಲ್ ಒಳಗಡೆ ಒಂದು ರೆಡ್ ಆಗಿ ಕ್ಲೋಸ್ ಆಯಿತು ಅಂದರೆ ನೆಕ್ಸ್ಟ್ ವೀಕಿಗೆ ನಿಫ್ಟಿ ಡಿಫೆನ್ಸು ಶಾರ್ಟಿಂಗಿಗೆ ಎಲಿಜಿಬಲ್ ಆಗ್ತಾ ಹೋಗುತ್ತೆ. ಅಗೇನ್ ವಿತ್ ಸ್ಟಾಪ್ ಲಾಸ್ ಆಫ್ 9,200 ಇದೇ ಸ್ಟಾಪ್ ಲಾಸ್ ಆಗಿರಬೇಕು. ಯಾಕಂದರೆ ದೊಡ್ಡ ರ್ಯಾಲಿ ಆಗಿದೆ, ಕರೆಕ್ಷನ್ ಆಗಿಲ್ಲ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಅಂತ ನಾನು ಹೇಳ್ತಾ ಇಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಡಿಫೆನ್ಸ್ ಇಂಡೆಕ್ಸ್
ಅಲ್ಲಿ ಒಂದು ಕರೆಕ್ಷನ್ ಬರುವಂಥ ಸಾಧ್ಯತೆ ಇರಬಹುದು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡುವಂಥದ್ದು. ಅದು ಯಾಕೆ ಅಂದರೆ ಎಮರ್ಜೆನ್ಸಿನಲ್ಲಿ ಹೆಲ್ಪ್ ಮಾಡಲಿ ಅನ್ನೋದಕ್ಕೋಸ್ಕರ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಮಿಷನ್ 2025 ಅಂತ ವಿಡಿಯೋ ಮಾಡಿದ್ದೆ. ಸೇವಿಂಗ್ಸ್ ಬ್ಯಾಂಕಲ್ಲಿ ತೆಗೆದಿಡ್ಬೋದು, RD ಮಾಡಿ ತೆಗೆದಿಡ್ಬೋದು, ಡೆಟ್ ಫಂಡಲ್ಲಿ ಹಾಕಿ ತೆಗೆದಿಡ್ಬೋದು. ಆಯ್ಕೆ ಹಲವಾರು, ಆದರೆ ಕಾರಣ ಒಂದೇ, ಬಿಕಾಸ್ ಆಫ್ ಎಮರ್ಜೆನ್ಸಿನ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಲಿಕ್ಕೆ. ಅದೇ ರೀತಿಯಾಗಿ ಟರ್ಮ್ ಇನ್ಶೂರೆನ್ಸ್, ಅದು ಕೂಡ ನಮ್ಮ ಎಮರ್ಜೆನ್ಸಿನಲ್ಲಿ ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡುವಂಥ ಒಂದು ಎಕ್ವಿಪ್ಮೆಂಟು. ಹಾಗಾಗಿ ಅದನ್ನು ಕೂಡ ಯಾರಾದರೂ ಮಾಡಿಸಿಲ್ಲ ಅಂದರೆ ಬಜಾಜ್ ಇನ್ಶೂರೆನ್ಸ್ ಫಾರ್ಮ್ನ ಕೊಡ್ತಾ ಇರ್ತೀನಿ. ಈಗ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಅಂತ ಕೂಡ ಆ್ಯಡ್ ಮಾಡಿದ್ದಾರೆ. ಒಂದು 34-35 ಕ್ರಿಟಿಕಲ್ ಇಲ್ನೆಸ್ ಕೂಡ ಅದರಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೂ ಕೂಡ ಆ ಥರ ಏನಾದ್ರು ಇಲ್ನೆಸ್ ಅಂತ ಡಯಾಗ್ನೈಸ್ ಆಯಿತು ಅಂದರೆ, ಇತ್ತೀಚಿನ ದಿನಗಳಲ್ಲಿ ಸುಮಾರು ತುಂಬ ಬೇಗನೆ ಡಯಾಗ್ನೈಸ್ ಆಗೋದನ್ನು ಕೇಳ್ತಾ ಇದ್ದಿಲ್ವಾ, ಕೇಳ್ದಲ್ಲೇ ಇರುವಂಥ ಕಾಯಿಲೆಗಳೆಲ್ಲ ಆ ಥರದ್ದು ಏನಾದ್ರು ಯಾರಿಗಾರು ಬಂತು ಅಂತಂದರೆ ಆಗ ಕ್ರಿಟಿಕಲ್ ಇಲ್ನೆಸ್ ರೈಡರಲ್ಲಿ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಅಮೌಂಟು ಬರ್ತಾ ಹೋಗುತ್ತೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಒಂದು ಸ್ಪೆಷಲ್ ಸೆಗ್ಮೆಂಟಲ್ಲಿ ಈ ಶನಿವಾರ ಭಾನುವಾರ ಒಂದು ಯಾವುದೋ ಒಂದು ವಿಡಿಯೋನ ಮಾಡ್ತೀನಿ ನಾನು. ಆ್ಯಸ್ ಯೂಶುವಲ್ ಚಾರ್ಟ್ ಸ್ಟಾಕಲ್ಲಿ ನಾಳೆ ಮತ್ತೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.